ದರ್ಶನ್ ನಂಬದಂತಹ ಅವರ ಜೊತೆಗಾರರೆಲ್ಲರೂ ಸಹ ಈಗ ಜೈಲಲ್ಲಿದ್ದಾರೆ. ಜೈಲ್ ಸೇರಿರುವಂತಹ ಆರೋಪಿಗಳಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. A4 ರಾಘವೇಂದ್ರ ತಾಯಿ ಮಂಜುಳಮ್ಮ 70 ವರ್ಷದ ಮಂಜುಳಮ್ಮ ಸಾವಿಗೀಡಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. A4 ಆರೋಪಿ ರಾಘವೇಂದ್ರ ಅವರ ತಾಯಿ ನಿಧನರಾಗಿದ್ದಾರೆ. ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಆಗಿದ್ದ ರಾಘವೇಂದ್ರ ರೇಣುಕಾ ಸ್ವಾಮಿ ಕಿಡ್ನಾಪ್ ಮತ್ತೆ ಮರ್ಡರ್ ಕೇಸ್ನ A4 ಈ ರಾಘವೇಂದ್ರ ಅವರ ತಾಯಿ ಮೃತಪಟ್ಟಿದ್ದಾರೆ. ಅಂತ್ಯ ಸಂಸ್ಕಾರಕ್ಕೆ ಪುತ್ರ ರಘು ಅವರನ್ನ ಕರೆತರೋದಕ್ಕೆ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಈಗ ಜೈಲಾಧಿಕಾರಿಗಳಿಗೆ ರಾಘವೇಂದ್ರ ಅವರ ತಾಯಿ ಮೃತಪಟ್ಟ ಹಿನ್ನೆಲೆಯಲ್ಲಿ ತಾಯಿಯ ಅಂತ್ಯಕ್ರಿಯೆಯನ್ನ ನೆರವೇರಿಸೋದಕ್ಕೆ ರಾಘವೇಂದ್ರ ಅವರನ್ನ ಕರೆದುಕೊಂಡು ಬರಬೇಕು ಅಂತ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಆರಂಭದಿಂದಲೂ ನಾವು ಗಮನಿಸ್ತಾ ಇದ್ದೀವಿ, ನಟ ದರ್ಶನ್ ಜೊತೆಯಾಗಿ ಈ ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿದ್ದ ತಪ್ಪಿಗೆ ಆ ಕುಟುಂಬಸ್ಥರು ಕೂಡ ಬಹಳ ನೋವಲ್ಲಿದ್ದಾರೆ. ಇವರೇನೋ ಜೈಲು ಪಾಲಾದ್ರು, ಆದ್ರೆ ಕುಟುಂಬಸ್ಥರ ರೋಧನೆ ಇದೆಯಲ್ಲ ಅದು ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಜೊತೆಗೆ ತಪ್ಪು ಮಾಡಿ ಈಗ ಜೈಲು ಪಾಲಾಗಿರುವಂತಹ ರಾಘವೇಂದ್ರಗೆ ಮಾತೃವಿಯೋಗ. ಆರೋಪಿ ರಾಘವೇಂದ್ರ ತಾಯಿ ಮಂಜುಳಮ್ಮ ಮೃತಪಟ್ಟಿದ್ದಾರೆ, ಆದರೆ ಮಗ ಜೈಲಲ್ಲಿದ್ದಾರೆ. ಆತನನ್ನ ಕರ್ಕೊಂಡು ಬರಬೇಕು ಅಂತ ಕುಟುಂಬಸ್ಥರು ಮನವಿ ಮಾಡ್ತಾ ಇದ್ದಾರೆ. ಅಂತ್ಯ ಸಂಸ್ಕಾರ ಕಾರ್ಯಕ್ಕೆ ಭಾಗಿಯಾಗುವುದಕ್ಕಾಗಿ ಆರೋಪಿ ರಾಘವೇಂದ್ರನನ್ನ ಕರೆತರೋದಕ್ಕಾಗಿ ಕುಟುಂಬಸ್ಥರು ಮನವಿ ಮಾಡ್ತಾ ಇದ್ದು, ಈ ಮನವಿಗೆ ಮನ್ನಣೆ ಸಿಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ನಮ್ಮ ತಾಯಿಯರು ತೀರ್ಕೊಂಡು ಹೋಗ್ಯಾರೆ, ರಘು ಬರ್ಬೇಕು ಅಂತಂದು ಆಸೆ ಇದೆ ಅಣ್ಣ. ನಮ್ಮ ತಾಯಿ ಅಂದರೆ ಭಾಳ ಆಸೆ ಆಗಿದೆ. ಇವಾಗೆಲ್ಲ ಅವನೇನೋ ತಪ್ಪು ಮಾಡಿದ್ದಾನೆ ಅಂತಂದು ನನಗೇನು ಅನಿಸ್ತಿಲ್ಲ. ಏನು ತಪ್ಪು ಮಾಡಿಲ್ಲ ಅನ್ಸುತ್ತೆ. ಯಾವಾಗಾಯಿತು ಅಣ್ಣ? ಬೆಳಿಗ್ಗೆ 4:15 ಅಷ್ಟೊತ್ತಿಗೆ ಆಯ್ತು. ನಾನು ನೋಡಿದ್ದು 4:15 ಅಣ್ಣ. ನೀರು ಕುಡಿಸ್ಬೇಕು ಅಂತ ಎದ್ದಾಳಿಸ್ದೆ, ಅವರು ಆಮೇಲೆ ಡೆತ್ ಆಗಿದ್ರು. ಏನಾಗಿತ್ತು? ಚೆನ್ನಾಗಿರಲಿಲ್ಲ ಅಣ್ಣ ಅವರಿಗೆ. ಅದೇ ಒಂದು ಚಿಂತೆ ಇಟ್ಕೊಂಡು ಮಾಡಿದ್ದದು. ಒಂದು ಚಿಂತೆ ಇಟ್ಕೊಂಡೇ ಅರ್ಧ ನೆಲ ಕಟ್ಬಿಟ್ರು ಅವರು. ಏನು ಮಾಡ್ತಾರೆ ಅಂತ್ಯ ಸಂಸ್ಕಾರಕ್ಕೆಲ್ಲ? ಏನಿಲ್ಲ ಅಣ್ಣ, ಹೆಂಗೋ ದೇವರು ಹೆಂಗೆ ಕೊಡ್ತಾನೋ ಗೊತ್ತಿಲ್ಲ ಇವಾಗ. ಯಾವಾಗ ಮಾಡ್ತಾರೆ ಅಣ್ಣ? ಈ ಸಂಜೆ ಅಷ್ಟೊತ್ತಿಗೆ ಮಾಡಲೇಬೇಕು. ಎಲ್ಲರೂ ಕರ್ಸ್ಲಿಕ್ಕೆ ಹೇಗೆ ಮಾಡ್ತಾರೆ? ಎಸ್, ಈ ಘಟನೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ಕಿರಣ್. ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ದರ್ಶನ್ ನಂಬಿ ಹೋಗಿ ದರ್ಶನ್ ಅಭಿಮಾನಕ್ಕಾಗಿ ಈ ರೀತಿಯಲ್ಲಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ಆರೋಪಿಯಾಗಿರುವಂತಹ ರಾಘವೇಂದ್ರ ಪಾಲಿಗೆ ಶಾಕ್ ಮೇಲೆ ಶಾಕ್ ಅಂತ. ಈಗ ಅವರ ತಾಯಿ ಮೃತಪಟ್ಟಿದ್ದಾರೆ. ಈಗ ಜೈಲಿನಿಂದ ಬಂದು ಈ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ಒಂದು ಮನವಿಯನ್ನೇನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಈ ಮನವಿ ಸಲ್ಲಿಸಿದ್ದಾಗಿದೆಯಾ? ಮನವಿಗೆ ಮನ್ನಣೆ ಸಿಗುವಂಥ ಚಾನ್ಸಸ್ ಎಷ್ಟಿದೆ ಅನ್ಸುತ್ತೆ? ಪ್ರತಿಮಾ, ಈ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಿತ್ರದುರ್ಗದಲ್ಲಿ ಇದು 2ನೇ ಸಾವು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಹಿಂದೆ ಅವನು ಅವರ ತಂದೆನೂ ಕೂಡ ಡೆತ್ ಆಗಿದ್ರು. ಆದ್ರೆ ಇಂದು A4 ಆರೋಪಿಯಾಗಿದ್ದಂತಹ ರಘು ಅಲಿಯಾಸ್ ರಾಘವೇಂದ್ರ ಅವರ ತಾಯಿ ಮಂಜುಳಮ್ಮ ಅವರು ಕೂಡ ಇಂದು ಬೆಳಗಿನ ಜಾವ ಕೊನೆಯುಸಿರೆಳೆದಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಕಳೆದ 1 ವರ್ಷದಿಂದನೂ ಕೂಡ ಆ ತಾಯಿಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಮನೆಯಲ್ಲೇ ಇದ್ರು. ರಘು ಅವರ ಸಹೋದರ ಮುರಳಿ ಅವರೇ ಅವ್ರನ್ನ ನೋಡ್ಕೊಂತ ಇದ್ರು. ಅದರಲ್ಲೂ ಈ ರಘು ಅವರು ಅರೆಸ್ಟ್ ಆದ್ಮೇಲೆ ಹೋದ್ಮೇಲಂತ್ರು ಆ ಒಂದು ಕುಟುಂಬಕ್ಕೆ ಯಾರು ಕೂಡ ಆಸ್ತಿ ಇಲ್ದಂಗೆ ಆಗ್ಬಿಡ್ತು. ಮುರಳಿನೂ ಕೂಡ ಸಿಗುವಂತ ಒಂದಿರದ ಕೂಲಿಯಲ್ಲೇನೆ ಜೀವನ ಮಾಡ್ಕೊಂಡಿದ್ರು. ಹಾಗಾಗಿ ಆ ತಾಯಿಗೆ ಮೆಡಿಸಿನ್ ಕೊಡಿಸ್ಲಿಕ್ಕೆ ಕೂಡ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಇಂದು ಬೆಳಗಿನ ಜಾವ ರಘು ಅವರ ತಾಯಿ ಕೊನೆಯುಸಿರೆಳೆದಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಒಂದು ರೀತಿ ರಘು ಅವರಿಗೆ ಶಾಕ್ ಮೇಲೆ ಶಾಕ್ ಅಂತ ಹೇಳ್ಬೋದು. ಈಗಾಗಲೇ ಸಹೋದರ ಮುರಳಿ ಅವರು ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ನನ್ನ ತಮ್ಮ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತಕ್ಕಂಥ ನಮ್ಗೆ ಗೊತ್ತಾಗಿದೆ, ತಪ್ಪಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಹಾಗಾಗಿ ತಾಯಿಯ ಒಂದು ಅಂತ್ಯ ಸಂಸ್ಕಾರಕ್ಕಾದ್ರೆ ಅವ್ರನ್ನ ಕರೆತರಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು. ಆದ್ರೆ ಈ ಸದ್ಯ ಅವರು ಜೈಲಲ್ಲಿ ಇರೋದ್ರಿಂದ, ಪರಪ್ಪನ ಅಗ್ರಹಾರದಲ್ಲಿ ಇರೋದ್ರಿಂದ ಯಾವ ರೀತಿ ಅವ್ರಿಗೆ ಅನುಮತಿ ಸಿಗುತ್ತೆ, ಅವ್ರನ್ನ ಕರ್ಕೊಂಡ್ ಬರ್ಲಿಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ತಾರೆ, ಈ ಸದ್ಯದ ಮಟ್ಟಿಗೆ ಇನ್ನೂ ಕೂಡ ಯಾವುದೇ ರೀತಿ ಜಿಲ್ಲಾಡಳಿತ ಕೂಡ ಮನವಿನ ಸಲ್ಲಿಸಿಲ್ಲ. ಮಾಧ್ಯಮಗಳ ಮುಖಾಂತರ ಮುರಳಿ ಅವರು ಮನವಿನ ಸಲ್ಲಿಸಿರ್ತಕ್ಕಂಥದ್ದು ಏನಂತಂದ್ರೆ, ನನ್ನ ತಮ್ಮನನ್ನ ಕರೆತರ್ರಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಜಿಲ್ಲಾಡಳಿತ ಯಾವ ರೀತಿ ಸ್ಪಂದಿಸ್ತಿದೆ, ಯಾವ ರೀತಿ ಆಗಲಿದೆ, ಈಗ ಆರೋಪಿ
ರಾಘವೇಂದ್ರನ ಕರೆತರ್ತಾರ ಇಲ್ವಾ ಅಂತಕ್ಕಂಥದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು ಸಂಜೆ ಒಳಗೆ ತಾಯಿಯ ಅಂತ್ಯ ಸಂಸ್ಕಾರನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಮುರಳಿ ಹೇಳಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.